ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವದ ಅರ್ಥವನ್ನು ನಾವು ಮರೆತಂಗೆ ಕಾಣಿಸ್ತಾ ಇದೆ. ಆ ಹಿನ್ನೆಲೆಯಲ್ಲಿ ಇಂಥ ಒಂದು ಕಾರ್ಯಕ್ರಮ ಭಾಳ ಉತ್ತಮವಾದಂಥದ್ದು ನಾನು ತಿಳ್ಕೊಂಡಿದ್ದೇನೆ. 1946ರಲ್ಲಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಗ್ತಾ ಇದೆ ಎನ್ನುವ ಹಿನ್ನೆಲೆಯಲ್ಲಿ ನಮ್ಮ ಹಿರಿಯರು ಒಂದು ಸಂಸ್ಥೆಯನ್ನು ಕಟ್ತಾರೆ, ಕಾನ್ಸ್ಟಿಟ್ಯೂಯೆಂಟ್ ಅಸೆಂಬ್ಲಿ ಅನ್ನೋ ಸಂಸ್ಥೆ. ಆ ಸಂಸ್ಥೆಯ ಉದ್ದೇಶ ಈ ದೇಶಕ್ಕೆ ಒಂದು ಸಂವಿಧಾನವನ್ನು ತಯಾರು ಮಾಡುವುದು. ಆ ಸಂಸ್ಥೆ 1946ರಿಂದ ನವೆಂಬರ್ 49ರವರೆಗೆ ಕೆಲಸ ಮಾಡಿತ್ತು. ಭಾಳ ಉತ್ತಮವಾದ ಒಂದು ಸಂವಿಧಾನವನ್ನು ಈ ದೇಶಕ್ಕೆ ಅದು ಅರ್ಪಿಸಿತ್ತು. ಅದನ್ನು ಜನವರಿ 26, 1950ಕ್ಕೆ ನಾವು ಭಾರತೀಯರು ಅದನ್ನು ಒಪ್ಕೊಳ್ತೇವೆ ಈ ದೇಶದ ಸಂವಿಧಾನವಾಗಿ. ಆ ಸಂಸ್ಥೆಯಲ್ಲಿ 4.5 ವರ್ಷ ಕಾಲದಲ್ಲಿ ನಡೆದ ಕಾರ್ಯಕಲಾಪದ ಈ 2 ಘಟನೆಗಳನ್ನು ನಾನು ನಿಮ್ಮ ಮುಂದೆ ಇಡಬಯಸ್ತೇನೆ. ಅಂದರೆ ಆ ಸಂಸ್ಥೆಯ ಸದಸ್ಯರಲ್ಲಿ ಎಷ್ಟೊಂದು ಜವಾಬ್ದಾರಿ ಇತ್ತು, ಎಷ್ಟೊಂದು ಕಾಳಜಿ ಇತ್ತು, ಮತ್ತು ಪ್ರಜಾಪ್ರಭುತ್ವದ ಬಗ್ಗೆ ಅವರು ಏನು ತಿಳ್ಕೊಂಡ್ರು ಅನ್ನೋದ್ರ ಬಗ್ಗೆ ಒಂದು ಚಿಕ್ಕ ವಿಷಯವನ್ನು ನಿಮ್ಮ ಮುಂದೆ ಇಡಬಯಸ್ತೇನೆ ನಾನು. ಆ ಸಂಸ್ಥೆಯಲ್ಲಿ ಮೊದಲನೇ ವಿಚಾರ ಚರ್ಚೆಗೆ ಬಂದದ್ದು, ಇನ್ನು ಸ್ವಾತಂತ್ರ್ಯ ಸಿಕ್ಕಿದ ನಂತರ ನಾವು ಯಾವ ರೀತಿಯ ರಾಜನೀತಿಯನ್ನು ಅಳವಡಿಸ್ಕೊಳ್ಬೇಕನ್ನುವ ಒಂದು ಗಂಭೀರವಾದ ವಿಚಾರ ಚರ್ಚೆಗೆ ಬಂತು. ನಮ್ಮ ಹಿರಿಯರು ಹೇಳ್ತಾರೆ, ನಾವು ಭಾರತೀಯರು ಎಂದೂ ಸ್ವಾತಂತ್ರ್ಯರಾಗಿರಲಿಲ್ಲ. ರಾಜ ಮಹಾರಾಜರ ಆಡಳಿತೆಯಲ್ಲಿದ್ವಿ, ಪರದೇಶಿಯರ ಆಡಳಿತೆಯಲ್ಲಿದ್ವಿ. ಅವರು ತಮಗೆ ಬೇಕಾದಂಥ ಕಾನೂನುಗಳನ್ನು ಮಾಡಿದರು, ನಾವದನ್ನು ಕಡ್ಡಾಯವಾಗಿ ಪಾಲಿಸಲೇಬೇಕಾಗಿತ್ತು. ಇನ್ನೇನು ಕೆಲವೇ ಸಮಯದಲ್ಲಿ ನಮಗೆ ಸ್ವಾತಂತ್ರ್ಯ ಬರುವುದಿದೆ. ಆ ಸ್ವಾತಂತ್ರ್ಯ ಪ್ರತಿಯೊಬ್ಬ ಭಾರತೀಯನು ನನ್ನ ವೈಯಕ್ತಿಕ ಸ್ವಾತಂತ್ರ್ಯ, ನನಗಾಗಿ ನನ್ನಿಂದಾಗಿ ಈ ಒಂದು ಆಡಳಿತ ಅನ್ನುವ ಬಗ್ಗೆ ಒಂದು ಮಾಹಿತಿಯನ್ನು ಪಡ್ಕೊಂಡು ಜವಾಬ್ದಾರಿಯಿಂದ ಆಡಳಿತೆಯನ್ನು ನಡೆಸುವಂಥ ಒಂದು ರಾಜನೀತಿಯನ್ನು ಪಡ್ಕೊಳ್ಳೋಣ ಅಂತಾರೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹಲವಾರು ರಾಜನೀತಿಗಳಿದ್ದವು. ರಾಜ ಮಹಾರಾಜರಿದ್ದರು, ಸರ್ವಾಧಿಕಾರಿಗಳು ಇದ್ದರು. ಇಸಮ್ ಬೇಸ್ಡ್ ಪಾಲಿಟಿಕ್ಸ್ ಅಂತ ಇತ್ತು, ಕಾಮ್ಯುನಿಸಮ್, ಸೋಷಲಿಸಮ್, ಕ್ಯಾಪಿಟಲಿಸಮ್. ಅದರ ನಡುವೆ ಡೆಮೋಕ್ರಸಿ ಅಂದರೆ ಪ್ರಜಾಪ್ರಭುತ್ವ ಅನ್ನೋ ಒಂದು ರಾಜನೀತಿ ಇತ್ತು. ಪ್ರಜಾಪ್ರಭುತ್ವದ ಅರ್ಥ ಅಂದು ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ. ಆ ರಾಜನೀತಿಯನ್ನು ನಮ್ಮ ಹಿರಿಯರು ಭಾಳ ಹೆಮ್ಮೆಯಿಂದ ನಮ್ಮ ದೇಶದ ರಾಜನೀತಿಯಾಗಿ ಅಳವಡಿಸ್ಕೊಳ್ತಾರೆ, ಒಪ್ಕೊಳ್ತಾರೆ. ಅದೇ ಸಂಸ್ಥೆಯಲ್ಲಿ ನಡೆದ ಇನ್ನೊಂದು ವಿಚಾರ, ಮುಂದೆ ಪ್ರಜಾಪ್ರಭುತ್ವವನ್ನು ಪಡ್ಕೊಂಡ ನಂತರ ಒಬ್ಬ ವ್ಯಕ್ತಿ ಒಂದು ಕ್ಷೇತ್ರದ ಪ್ರತಿನಿಧಿಯಾಗಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ಯಾವುದೇ ಒಂದು ವಿದ್ಯಾ ಅರ್ಹತೆ ಬೇಕೆ ಅನ್ನೋ ಬಗ್ಗೆ ವಿಚಾರದಲ್ಲಿ ಚರ್ಚೆ ನಡೀತದೆ. ಭಾಳಷ್ಟು ಹಿರಿಯರು ಹೇಳ್ತಾರೆ, ನನ್ನ ಕ್ಷೇತ್ರವನ್ನು ಪ್ರತಿನಿಧೀಕರಿಸುವಂಥ ವ್ಯಕ್ತಿಗೆ ಆ ಕ್ಷೇತ್ರದ ಕುಂದುಕೊರತೆ ಬಗ್ಗೆ ಮಾಹಿತಿ ಇರಬೇಕು, ಆ ಸಮಸ್ಯೆಗೆ ಪರಿಹಾರ ಹುಡುಕುವಂಥ ಶಕ್ತಿ ಆತನಲ್ಲಿರಬೇಕು, ಅದಕ್ಕೆ ಸ್ವಲ್ಪ ವಿದ್ಯಾ ಅರ್ಹತೆ ಬೇಕಂತ ಹೇಳ್ತಾರೆ. ಆ ಸಂಸ್ಥೆಯ ಭಾಷಣಗಳನ್ನು ಕ್ರೋಢೀಕರಿಸಿದಂಥ ಒಬ್ಬರು ಎಡಿಟರ್ ಬರೀತಾರೆ, ಸಭೆಯಲ್ಲಿದ್ದಂಥ ಭಾಳಷ್ಟು ಸದಸ್ಯರು ಆ ಒಂದು ಸಲಹೆಗೆ ಅವರ ಸಮ್ಮತಿಯನ್ನು ಸೂಚಿಸ್ತಾ ಇದ್ರಂತೆ. ಅಂದರೆ ಒಬ್ಬ ವ್ಯಕ್ತಿ ಚುನಾವಣೆಗೆ ನಿಲ್ಲಬೇಕಾದ್ರೆ ಆತನಿಗೆ ವಿದ್ಯಾ ಅರ್ಹತೆ ಬೇಕನ್ನೋ ವಿಚಾರದಲ್ಲಿ ಅವರು ಒಂದು ಸಮ್ಮತಿಯನ್ನು ಸೂಚಿಸ್ತಾ ಇದ್ರಂತೆ. ಸ್ವಲ್ಪ ಸಮಯದ ನಂತರ ಒಬ್ಬ ವ್ಯಕ್ತಿ ಎದ್ದು ನಿಲ್ತಾನೆ. ಆತ ಅಧ್ಯಕ್ಷರನ್ನು ಉಲ್ಲೇಖಿಸಿ ಹೇಳ್ತಾನೆ, ಸ್ವಾಮಿ, ಇತ್ತೀಚೆಗೆ ನಾವು ಪ್ರಜಾಪ್ರಭುತ್ವ ಅನ್ನೋ ರಾಜನೀತಿಯನ್ನು ಪಡ್ಕೊಂಡ್ವಿ. ನೀವು ಹೇಳಿದ್ರಿ ಪ್ರಜಾಪ್ರಭುತ್ವದ ಅರ್ಥ ಜನರಿಂದ ಜನರಿಗಾಗಿ ಜನರ ಸರ್ಕಾರ ಅಂತ. ಇವತ್ತು ಸ್ವಾಮಿ, ಅಂದರೆ 1946-47ನೇ ಇಸ್ವಿಯಲ್ಲಿ ಈ ದೇಶದ ಜನಸಂಖ್ಯೆ 40 ಕೋಟಿ. 40 ಕೋಟಿ ಜನಸಂಖ್ಯೆಯಲ್ಲಿ 80% ಜನರಿಗೆ ಯಾವ ವಿದ್ಯಾ ಅರ್ಹತೆಯೂ ಇಲ್ಲ ಸ್ವಾಮಿ. ಈ ಪ್ರಜಾಪ್ರಭುತ್ವವನ್ನು 20%
ವಿದ್ಯಾವಂತರಿಗೆ ಮೀಸಲಾಗಿ ಇಡ್ತೀರಾ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಸಭೆ ನಿಶ್ಶಬ್ದವಾಯ್ತಂತೆ. ಯಾವುದೇ ಒಂದು ವ್ಯಕ್ತಿಗೆ ಎದ್ದು ನಿಂತು ಅದನ್ನು ವಿರೋಧಿಸುವ ಶಕ್ತಿ ಇರಲಿಲ್ಲಂತೆ. ಸ್ವಲ್ಪ ಸಮಯದ ನಂತರ ಒಬ್ಬ ಹಿರಿಯರು ಎದ್ದು ನಿಂತು ಹೇಳ್ತಾರೆ, ನನ್ನಿಂದ ತಪ್ಪಾಯಿತು, ನನ್ನನ್ನು ಕ್ಷಮಿಸಿ. ನಾನು ಈ ವಿಚಾರವನ್ನು ಸನ್ಮಾನ್ಯ ಸದಸ್ಯರು ನೋಡಿದಂಥ ದೃಷ್ಟಿಕೋನದಿಂದ ನಾನು ನೋಡಿರಲಿಲ್ಲ, ಅದರಿಂದ ನಾನು ತಪ್ಪು ಮಾಡಿದೆ. ನಿಜ, ಪ್ರಜಾಪ್ರಭುತ್ವವನ್ನು ಯಾವುದೇ ಒಂದು ಗುಂಪಿಗೆ ಮೀಸಲಾಗಿಡಕ್ಕೆ ಸಾಧ್ಯವಿಲ್ಲ, ಅದು ಪ್ರತಿಯೊಬ್ಬ ಭಾರತೀಯನ ಹಕ್ಕಂತ ಹೇಳ್ತಾರೆ. ಎಂಥ ವಿಚಾರಗಳು, ಎಂಥ ಗಂಭೀರತೆ. ವಿವಾದಗಳಿದ್ದುವು, ಗಲಾಟೆ ಮಾಡಿಲ್ಲ, ಸಭಾತ್ಯಾಗ ಮಾಡಿಲ್ಲ, ಚರ್ಚೆಯ ಮುಖಾಂತರ ಅದಕ್ಕೆ ಪರಿಹಾರ ಹುಡುಕಿದ್ರು, ಒಂದು ಉತ್ತಮವಾದ ಸಂವಿಧಾನವನ್ನು ತಯಾರು ಮಾಡಿದರು. ಬಂಧುಗಳೇ, ಆ ಸಂವಿಧಾನದಲ್ಲಿ ಪ್ರಜಾಪ್ರಭುತ್ವದ ಮೂಲಭೂತ ಒಂದು ರಿಕ್ವೈರ್ಮೆಂಟು ಅಂದರೆ ಜನರ ಆಡಳಿತ. ಅದಕ್ಕಾಗಿ ನಾವು ಹಲವಾರು ಸಂಸ್ಥೆಗಳನ್ನು ನಮ್ಮ ಹಿರಿಯರು ಕಟ್ಟಿದ್ರು. ಅದು ಸಂಸದೇ ಇರ್ಬೋದು, ವಿಧಾನಸಭೆಗಳೇ ಇರ್ಬೋದು, ಕಾರ್ಪೊರೇಷನ್ಗಳೇ ಇರ್ಬೋದು, ಜಿಲ್ಲಾ ಪರಿಷತ್ಗಳೇ ಇರ್ಬೋದು, ತಾಲೂಕು ಪರಿಷತ್ತುಗಳೇ ಇರ್ಬೋದು, ಕಾರ್ಪೊರೇಷನ್ನಲ್ಲಿ ವಾರ್ಡ್ ಕಮಿಟಿಗಳೇ ಇರ್ಬೋದು. ಯಾಕೆ ಅಂದರೆ ಜನರ ಸಮಸ್ಯೆ ಆ ಸದಸ್ಯರಿಗೆ ಗೊತ್ತಾಗಬೇಕು. ಅದರ ಬಗ್ಗೆ ಮಾಹಿತಿ ಇರಬೇಕಾದ್ರೆ ಅವರಿಗೆ ಆ ಒಂದು ಗ್ರೌಂಡ್ ರಿಯಾಲಿಟಿ ಇರಬೇಕು. ಆ ಮಾಹಿತಿ ಇರಬೇಕಾದ್ರೆ ಅವರು ಆ ಜಾಗಕ್ಕೆ ಹೋಗಿ ತಿಳ್ಕೊಳ್ಬೇಕು. ಅದು ಪ್ರತಿಯೊಬ್ಬರಿಂದಲೂ ಸಾಧ್ಯ ಇಲ್ಲ. ಒಬ್ಬ ಸಂಸದರಿಂದ ಒಂದು ರೋಡಿಗೆ ಬಂದರು, ಅದರಲ್ಲಿ ರೋಡಿಗೆ ಬೇಕಾದಂಥ ಸೌಲಭ್ಯಗಳು ಇದೆಯೋ ಇಲ್ವೋ ಅಂತ ನೋಡೋಕ್ಕೆ ಸಾಧ್ಯವಿಲ್ಲ. ಆ ಸಾಧ್ಯತೆ ಒಬ್ಬ ಸದನದ ಸದಸ್ಯನಿಗೂ ಇಲ್ಲದೆ ಹೋಗಿರ್ಬೋದು, ಆ ಸಾಧ್ಯತೆ ಒಬ್ಬ ಕಾರ್ಪೊರೇಟರ್ಗೂ ಇಲ್ಲದೆ ಇರ್ಬೋದು. ಅದಕ್ಕಾಗಿ ಪ್ರತಿಯೊಬ್ಬ ವ್ಯಕ್ತಿ ಕೂಡ ಅದಕ್ಕೆ ಸಂಬಂಧಪಟ್ಟಂಥ ವ್ಯಕ್ತಿಗಳು ಹಾಗೆ ಅವರಿಗೆ ಒಂದು ಸಂದರ್ಭ ಇರಬೇಕನ್ನುವ ಹಿನ್ನೆಲೆಯಲ್ಲಿ ಈ ಹಲವಾರು ಮಟ್ಟಗಳನ್ನು ಪ್ರಜಾಪ್ರಭುತ್ವದಲ್ಲಿ ನಮ್ಮ ಹಿರಿಯರು ಕಟ್ಟಿದ್ದಾರೆ. ಆದರೆ ಒಂದು ವಿಚಾರ, ಪ್ರತಿ ಹಂತದಲ್ಲೂ ಜವಾಬ್ದಾರಿ ಇರಬೇಕು. ಜವಾಬ್ದಾರಿ ಇಲ್ಲದೆ ಇದ್ದರೆ ಯಾವುದೇ ಒಂದು ಕೆಲಸವನ್ನು ಸರಿಯಾಗಿ ಮಾಡೋಕ್ಕೆ ಸಾಧ್ಯವಿಲ್ಲ. ನೋಡ್ತೇವೆ ಇವತ್ತು ಯಾವ ರೀತಿಯಲ್ಲಿ ಏನಾಗ್ತಾ ಇದೆ ಅಂತ ನಾನು ಅದು ನಿಮ್ಗೆ ಹೇಳಬೇಕಾಗಿಲ್ಲ, ನೀವು ನೋಡ್ತಾ ಇದ್ದೀರಾ. ಯಾವ ಮಟ್ಟದಲ್ಲಿ ಜವಾಬ್ದಾರಿ ಇದೆ ಅನ್ನೋ ವಿಚಾರದಲ್ಲಿ ನಾನು ಈ ಸಭೆಗೆ ಬರ್ತೇನಂತ ಗೊತ್ತಾದ ಮೇಲೆ ನನಗೆ ಹಲವಾರು ಇಮೇಲ್ಗಳನ್ನು ಕಳಿಸಿದ್ರು. ಹೋಗಬೇಡಿ ನೀವು ಸಭೆಗೆ, ಯಾರಿದ್ದಾರ ಪ್ರಾಮಾಣಿಕರು, ಯಾರು ತಮ್ಮ ಜವಾಬ್ದಾರಿಯನ್ನು ನಿಭಾಯಿಸಿದಂಥ ವ್ಯಕ್ತಿಗಳು ಇದ್ದಾರೆ, ನೀವು ನಿಮ್ಮ ಮೌಲ್ಯಕ್ಕೆ ವಿರುದ್ಧವಾಗಿ ಹೋಗ್ತೀರಾ, ಹೋಗಬೇಡಿ ಅಂತ ಹೇಳಿದ್ರು. ಆದರೆ ನನ್ನದೇ ಆದ ಒಂದು ವಿಚಾರ, ಒಳ್ಳೆಯವರು ಭಾಳಷ್ಟು ಜನ ಇದ್ದಾರೆ. ಸಂದರ್ಭಗಳು ಬೇರೆ ಬೇರೆ ಇರಬಹುದು. ಒಳ್ಳೆಯವರನ್ನು ಗುರುತಿಸುವುದು ಸಮಾಜದ ಕರ್ತವ್ಯ. ಅಂಥ ಒಂದು ಒಳ್ಳೆಯ ಕೆಲಸವನ್ನು ಸಿಟಿಸನ್ಸ್ ಫಾರ್ ಬ್ಯಾಂಗ್ಳೂರ್, ಬೆಂಗಳೂರಿಗಾಗಿ ಪ್ರಜೆಗಳು ಅನ್ನುವ ಈ ಸಂಸ್ಥೆ ಮಾಡ್ತಾ ಇದೆ. ಅದಕ್ಕೆ ನಾನು ತುಂಬು ಹೃದಯದಿಂದ ಅವರನ್ನು ನಾನು ಅಭಿನಂದಿಸ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಪ್ರತಿನಿಧಿಗಳಲ್ಲಿ ಜವಾಬ್ದಾರಿ ಇರುವಂಥ ವ್ಯಕ್ತಿಗಳು ಕಮ್ಮಿ ಇರಬಹುದನ್ನೋದು ಒಂದು ಜನಾಭಿಪ್ರಾಯ. ಆದರೆ ಅವರಲ್ಲೂ ಒಳ್ಳೆಯವರು ಇದ್ದಾರೆ ಅನ್ನೋದು ನಾವು ಮರಿಬಾರ್ದು. ಇವಾಗ ತಾನೇ ಹೇಳಿದಂಗೆ ಅಂಥವರನ್ನು ಗುರುತಿಸುವುದು ನಮ್ಮ ಕರ್ತವ್ಯ. ಅದೇ ನಿಟ್ಟಿನಲ್ಲಿ, ಅದೇ ಹಿನ್ನೆಲೆಯಲ್ಲಿ ನಾನು ಇನ್ನೊಂದು ವಿಚಾರವನ್ನು ಕೂಡ ನನ್ನ ಮನಸ್ಸಲ್ಲಿದ್ದದನ್ನು ಹೇಳ ಬಯಸ್ತೇನೆ. ಇದು ಜನತಾ ಪ್ರತಿನಿಧಿಗಳಿಗೆ. ಸ್ವಾಮಿ, ನಿಮ್ಮನ್ನು ಈ ಪ್ರಜೆಗಳು ಚುನಾಯಿಸಿದ್ದಾರೆ. ನೀವು ನಮ್ಮ ನಾಯಕರಾಗಿರ್ಬೋದು, ಆದರೆ ನಮ್ಮ ಮಾಲೀಕರಲ್ಲ. ನಮ್ಮ ಸಂವಿಧಾನದಲ್ಲೇ ಇರ್ಬೋದು, ನಮ್ಮ ಕಾನೂನಲ್ಲೇ ಇರ್ಬೋದು, ನೀವೆಲ್ಲರೂ public servants. Definition of a public servant, it could be in the Indian Penal Code or it could be in any other act, is
he who draws any emoluments from the treasury. ಟ್ರೆಷರಿಯಿಂದ ಸಂಭಾವನೆ ಪಡೆಯುವಂಥ ಎಲ್ಲ ವ್ಯಕ್ತಿಗಳು ಒಬ್ಬ ಪಬ್ಲಿಕ್ ಸರ್ವೆಂಟು, ಪಬ್ಲಿಕ್ ಮಾಸ್ಟರ್ ಅಲ್ಲ. ಇದನ್ನು ನಾವು ಎಂದೂ ಮರಿಬಾರ್ದು. ಭಾರತದ ರಾಷ್ಟ್ರಪತಿಗಳಿಂದ ಹಿಡಿದು ಆಫೀಸ್ ಹೊರಗಡೆ ಇರುವಂಥ ಒಬ್ಬ ಜವಾನ, ಅವರೆಲ್ಲರೂ ಪಬ್ಲಿಕ್ ಸರ್ವೆಂಟು. ಪ್ರತಿಯೊಬ್ಬ ವ್ಯಕ್ತಿ ಮೇಲೆ ಒಂದು ಜವಾಬ್ದಾರಿ ಇದೆ. ಆ ಜವಾಬ್ದಾರಿ ಏನಂತ ನಾವು ಮೊದಲು ತಿಳ್ಕೊಂಡು ಚುನಾಯಿತರಾದ ಮೇಲೆ ಆ ಜವಾಬ್ದಾರಿಯನ್ನು ಪೂರೈಸುವಂಥ ಒಂದು ಕರ್ತವ್ಯ ನಮ್ಮದು ಅನ್ನೋದನ್ನು ಎಂದೂ ನಾವು ಮರಿಬಾರ್ದು. ಇದು ಸೂಕ್ತವಾದ ಸಭೆ ಇಲ್ಲದೆ ಇರ್ಬೋದು, ಆದರೆ ಇವತ್ತು ಕರ್ನಾಟಕದಲ್ಲಾಗುವಂಥ ವಿಚಾರವನ್ನು ನಾನು ಬದಿ ಹಿಡಿಯೋಕ್ಕೆ ಸಾಧ್ಯವಿಲ್ಲ. ಆ ಏನು ನಡೀತಾ ಇದೆಯೋ ಅದಕ್ಕೆ ಕಾರಣಭೂತರಾದವರು ಕೂಡ ಪಬ್ಲಿಕ್ ಸರ್ವೆಂಟ್ಸೇ, ನಮ್ಮ ಪ್ರತಿನಿಧಿಗಳೇ. ತಮ್ಮ ಜವಾಬ್ದಾರಿ ಎಲ್ಲಿದೆ ಅನ್ನೋದನ್ನು ಅವರು ತಿಳ್ಕೊಳ್ಬೇಕನ್ನೋದು ನನ್ನ ಅನಿಸಿಕೆ. ಬಂಧುಗಳೇ, ಪ್ರಜಾಪ್ರಭುತ್ವಕ್ಕೆ ಮೇಲ್ಪಟ್ಟಂಥ ರಾಜನೀತಿ ಯಾವುದೂ ಇಲ್ಲ. ಪ್ರಜಾಪ್ರಭುತ್ವವನ್ನು ಉಳಿಸಬೇಕಾದ್ರೆ ಇದು ಬರೀ ಒಬ್ಬ ಪ್ರಜೆಯ ಕರ್ತವ್ಯ ಮಾತ್ರ ಅಲ್ಲ, ಚುನಾಯಿತ ಪ್ರತಿನಿಧಿಗಳ ಕರ್ತವ್ಯ ಕೂಡ. ಇದನ್ನು ನಾವು ಮರಿಬಾರ್ದು. ನಾವು ಚುನಾಯಿತರಾದರೆ ನಮ್ಮ ಮೇಲೆ ಇರುವಂಥ ಜವಾಬ್ದಾರಿ ಏನನ್ನೋದನ್ನು ನಾವು ಕಲಿತ್ಕೊಳ್ಬೇಕು. ಸಂಸದಿನ ಸದಸ್ಯರು ಮೊದಲನೇ ಸದಸ್ಯರಾಗಿದ್ದಾಗ ಅವ್ರ ಜವಾಬ್ದಾರಿ ಬರೀ ಸದನಕ್ಕೆ ಹೋಗೋದು, ಸಂಸದಿಗೆ ಹೋಗೋದು, ಅಲ್ಲಿ ಸಾರ್ವಜನಿಕರ ಹಿತಾಸಕ್ತಿ ಬಗ್ಗೆ ಚರ್ಚೆ ಮಾಡೋದು, ತಮ್ಮ ಕ್ಷೇತ್ರಕ್ಕೆ ಸಿಗಬೇಕಾದಂಥ ಸೌಲಭ್ಯಗಳನ್ನು ಬಜೆಟಲ್ಲಿ ಹಾಕಿಸೋದು ಮಾತ್ರ ಇತ್ತು. ಇವತ್ತು ಅದರಲ್ಲಿ ಜಾಸ್ತಿ ಅಧಿಕಾರ ಬಂದಿದೆ. ಭಾಳಷ್ಟು ವಿಚಾರಗಳ, ಅದು ಆಡಳಿತ ಇರ್ಬೋದು ಅಥವಾ ಆ ಕ್ಷೇತ್ರಕ್ಕೆ ಖರ್ಚಾಗಬೇಕಾದಂಥ ಹಣದ ವೆಚ್ಚ ಬಗ್ಗೆ ಇರ್ಬೋದು, ಪ್ರತಿಯೊಬ್ಬ ಪ್ರತಿನಿಧಿಗೂ ಕೂಡ ಅದರಲ್ಲಿ ಅವರದೇ ಆದ ಕೆಲವು ಹಕ್ಕುಗಳು ಇವೆ. ಅದನ್ನು ಜನತೆಯ ಸಹಾಯಕ್ಕಾಗಿ ಬಳಸಬೇಕು ಹೊರತು ಇನ್ಯಾವುದೇ ಕಾರಣದಿಂದ ಅದರ ದುರ್ಬಳಕೆ ಆಗಬಾರದು ಅನ್ನೋದನ್ನು ನಾನು ಈ ಒಂದು ವೇದಿಕೆಯ ಮೂಲಕ ತಿಳಿಸಬಯಸ್ತೇನೆ. ಬಂಧುಗಳೇ, ಇಂಥ ಒಂದು ಸಭೆಯಿಂದ ನಾವು ನಮ್ಮ ಪ್ರತಿನಿಧಿಗಳಲ್ಲಿ ಉತ್ಸಾಹ ಜಾಸ್ತಿ ಮಾಡುವಂಥ ಸಂದರ್ಭಗಳು ಬರಬಹುದು ಅನ್ನೋದನ್ನು ನಾನು ತಿಳ್ಕೊಂಡಿದ್ದೇನೆ. ಇಂಥ ಒಂದು ಪುರಸ್ಕಾರವನ್ನು ನಾವು ಕೊಡುವುದು ನಮ್ಮ ಕರ್ತವ್ಯ. ಆದರೆ ಆ ಪುರಸ್ಕಾರಕ್ಕೆ ಭಾಗಿಯವ್ರಿಗವರು ಕೂಡ ತಿಳ್ಕೊಳ್ಬೇಕು, ನಮ್ಮದು ಕೂಡ ಒಂದು ಜವಾಬ್ದಾರಿ ಇದೆ ಅಂತ ಹೇಳ್ತಾ, ನನಗೆ ಈ ಒಂದು ಸಂದರ್ಭವನ್ನು ಒದಗಿಸಿಕೊಟ್ಟ ಎಲ್ಲರಿಗೂ ವಂದಿಸ್ತಾ ನನ್ನ ನಮಸ್ಕಾರಗಳನ್ನು ಹೇಳ್ತಾ ಇದ್ದೇನೆ. ಧನ್ಯವಾದಗಳು.